ಹಾಯ್ ದೋಸ್ತರ, ಇಲ್ಲಿ ನೋಡ್ರಿ ಇಲ್ಲಿ ಇದು ಅಡಿಗೆ ಏನದ ಗದ್ದ ಬಾವು ಬಂದೈತಿ. ಈ ಗದ್ದ ತಳಗ ಸ್ವಲ್ಪ ಬಾವು ಇರ್ತೈತಿ. ಅದು ಎದಕ್ಕೆ ಆತದಪ್ಪ ಅಂತಂದ್ರೆ ಇದು ಏನು ಸ್ವಲ್ಪ ತಂಪದು ಹೆಚ್ಚಾಗಿ ತಂಪದು ಹಾಕಿಸಂತ ಇದು ನೆಗಡಿದು ಏನು ಸುಂಬಳದು ಜಾಸ್ತಿ ಇದ್ದಾಗ ಅದು ಆತಿರ್ತದದು. ತಂಪು ಜಾಸ್ತಿಯಾಗಿ ಒಟ್ಟ ಆತಿರ್ತದ, ಗದ್ದ ಬಾವು ಬರ್ತಿರ್ತದೆ. ಈಗ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಜಾಸ್ತಿ ಬರ್ತದೆ ಗದ್ದ ಬಾವು. ಅದು ಈ ಗಂಟ್ಲಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿರ್ತೈತೆ. ಅದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಮಾರ್ಕೆಟ್ನಾಗ ಏನದು ಅದು ಅವು ಇಂಫ್ಲಾವೇಟ್ ಅಂತ ಬರ್ತೈತಿ. ಇಂಫ್ಲಾವೇಟ್ ಇಂಜೆಕ್ಷನ್, ಇಂಫ್ಲಾವೇಟ್ ಒಂದು, ನೆಕ್ಸ್ಟ್ ಐಸೋಫ್ಲೂಡ್ ಒಂದು, ಮತ್ತೇನದು ಒಂದು ಫ್ಲಕ್ಸಿಡಿನ್, ಎಂಡ್ರೋಫ್ಲಕ್ಸಿನ್ ಏನದು, ಇವು 3 ದಿನ ಮಾಡ್ಬೇಕು. ಎಂಡ್ರೋಫ್ಲಕ್ಸಿನ್, ಇಂಫ್ಲಾವೇಟ, ಮತ್ತೇನದು ಐಸೋಫ್ಲೂಯಿಡ್, ಇವು 3 ಇಂಜೆಕ್ಷನ್ 3 ml ಒಂದು 3 ದಿವ್ಸ ಮಾಡ್ಬೇಕು. ಸಣ್ಣ ಮರಿಗೆ ಏನಾರ ಹಿಂಗೆ ಗದ್ದ ಬಾವು ಆಗಿತ್ತಂದ್ರೆ 2 ml ಮಾಡ್ಬೇಕು 3 ದಿವ್ಸ. ಅದು ತಾನೇ ಏನದ ಗದ್ದ ಬಾವು ಇಳಿತೈತಿ, ಬಾವುನೂ ಇಳಿತದ ಮತ್ತು ಕುರಿನೂ ಮೇಯ್ತದ.